ನಮಸ್ಕಾರ ಎಲ್ಲ ಬುದ್ಧಿಜೀವಿಗಳಿಗೆ. ಇವತ್ತು ನಾವೆಲ್ಲ ಬಂದಿದ್ದೇವೆ ಅಂದ್ರೆ ಸಂಗಮೇಶ್ವರ ಟೆಂಪಲ್. ಇದೆಲ್ಲದ ಅಂದ್ರೆ ಕಮಲಗರದಲ್ಲಿ 2-3 ಕಿಲೋಮೀಟರ್ ಡಿಸ್ಟೆನ್ಸ್ದಾಗ ಇಲ್ಲಿ ಚಂಡೇಶ್ವರಕ್ಕೆ ಹೋಗೋ ರೋಡಿಗೆ ಒಳಗದ ರೀ. ಬರ್ರಿ ಇಲ್ಲಿ ಒಳ ಬರ್ರಿ, ಗುಡಿ ವಿಶೇಷತೆ ಅನ್ನೋದು ಎಲ್ಲ ಏನದನ ಹೇಳ್ತಾ ನಿಮ್ಗೆ. ಇದು ಗುಡಿ ಅದ ನೋಡ್ರಿ, 200 ವರ್ಷಗಳ ಹಿಂದಿಂದ ಅದ ರೀ. ಈ ಗುಡಿ ಹೆಂಗ್ ಉದ್ಭವ ಆಗ್ಯದ ಅಂತಂದ್ರ ಇಲ್ಲೊಬ್ರು ಸ್ವಾಮೀಜಿ ತಪಸ್ಸಿ ಕುಂತಿರು. ಆ ತಪಸ್ಸಿ ಕುಂತಿನಾಗ ಇದು ಇಲ್ಲಿ ಒಳಗಿದ್ದಿಂದ ಈಗ ಲಿಂಗ ತೋರಿಸ್ತಾ ನಿಮಗ. ಅದು ಲಿಂಗ ಅದ ನೋಡ್ರಿ, ಸ್ವಯಂಭೂ ಲಿಂಗ ಅದ. ಇದು ಯಾರ್ ಬಿ ಮನುಷ್ಯರ್ ತಂದ್ ಇಟ್ಟಿಂದು ಮಾನವ ನಿರ್ಮಿತ ಇಲ್ರಿ. ಇದು ಸ್ವತಃ ಭೂಮಿದಾಗಿಂದ ಹೊರಗೆ ಬಂದಿನ ಲಿಂಗ ಅದ. ಒಳಗ್ ನಿಮ್ಗೆ ಹಂಗೆ ಲಿಂಗ ತೋರಿಸ್ತಾ, ಗುಡಿದ ಏನೇನ್ ಸರೌಂಡಿಂಗ್ ಅವ ಎಲ್ಲ ತೋರಿಸ್ತಾ ನಿಮ್ಗ. ಇಲ್ಲಿ ಯಾರ್ಯಾರು ದೇವ್ರ ಹರ ಎಲ್ಲ ತೋರಿಸ್ಕೊಂಡು ಇದು ಮಾಡ್ತಾ ಬರ್ರಿ. ನಾವು ಚಿಕ್ಕವರಿದ್ದಾಗ ಇದು ಖಾಲಿ ಅದು ಅದು ಅಷ್ಟೇ ಐತ್ರಿ ಗುಡಿ. ಇವಾಗ ನೋಡ್ರಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ರಿ. ಈ ಮತ್ತೆ ಇದು ಗುಡಿದ ಇನ್ನೊಂದು ವಿಶೇಷತೆ ಏನಂದ್ರ ಇಲ್ಲಿ ಶಿವ ಮತ್ತು ಸಂಗಮೇಶ್ವರ್ ಕಾಣತ್ತಾರ್ರಿ. ಅಂದ್ರೆ ಶಿವಂದ ಅವತಾರಿ ಅವರು. ಅವ್ರಿಬ್ಬರು ಇದೇ ಜಾಗದಾಗ ಬಂದು ಭೇಟಿಯಾಗಿದ್ದಿತ್ರಿ. ಅದಕ್ಕೆ ಎಂಬುದು ಇಲ್ಲಿ ಒಂದು ಲಿಂಗ ಕಟ್ಟಿ ಅವ್ರದ್ದು ಇಬ್ಬರದ ಮೂರ್ತಿಗಳನ್ನು ಎಲ್ಲ ಸೃಷ್ಟಿ ಮಾಡಿದ್ದಾರೆ. ನಾವು ಸಣ್ಣಾಗಿದ್ದಿನಾಗ ನಮಗೆಲ್ಲ ಇಲ್ಲಿ ಈ ಗುಡಿಗೆ ಪಿಕ್ನಿಕ್ ಅಂತ ಕರ್ಕೊಂಡು ಬರ್ತೀವ್ರಿ. ಇವಾಗ ನೋಡ್ರಿ ಇಲ್ಲಿ ಏನ್ ಪಿಕ್ನಿಕ್ ಇಲ್ಲ, ಜನ ಇಲ್ಲ, ಟೋಟಲ್ ಆಗಿ ಯಾರು ಬಿದ್ದಿಲ್ಲ. ನಮಗ ಪೈಲ ಬರ್ಲಾಕ ಹಾದಿ ಇದ್ದಿಲ್ಲ. ನಾವ್ ಇಲ್ಲೊಂದ್ ಕೆಳಗೊಂದ್ ನದಿ ಅದ ರೀ, ಆ ನದಿದಾಗಿನ್ ಬರ್ತಿದ್ದೇವ್. ಈಗ ರೋಡ್ ಮಾಡ್ಯಾರ, ಎಲ್ಲಾ ಮಾಡ್ಯಾರ, ಅಂದ್ರ ಬಿ ಜನ ಬರ್ಲಾಕ್ ರೆಡಿ ಇಲ್ಲ ಇಲ್ಲಿ. ಅದಕ್ಕೆ ಹೇಳತ್ತಿದ್ದೇವ್, ಹೊರಗೆಲ್ಲ ಹೋಗಕ್ಕಿಂತ ಪೈಲ ನೀವು ನಮ್ ದೇವ್ರಗಳಿಗೆ ಇಲ್ಲಿ ಊರಾಗ ಏನವ ಅದ್ರ ಬಗ್ಗೆ ತಿಳ್ಕೊಂಡು ಆ ದೇವ್ರ ಬಗ್ಗೆ ಫಸ್ಟ್ ಇದು ಮಾಡ್ಕೊರ, ಆಮೇಲೆ ಎಲ್ಲ ಹೊರಗ್ ಬರ್ರಿ. ಇದು ಗುಡಿ ಎಂಬುದು ಮಡ್ಡಿ ಮ್ಯಾಗ ಅದ ರೀ. ಅದಕ್ಕೆ ಇನ್ನೊಂದ್ ಹೆಸರು ಏನದ ಅಂದ್ರ ಮಡ್ಡಿ ಸಂಘದೇವ್ರ ಅಂತ ಅದ ರೀ. ಯಾವ್ದ್ ಬಿ ಇಲ್ಲ. ಹಂಗೆ ಕೆಳಗ ಒಂದ್ ನದಿ ಅದಾರ, ಆ ನದಿ ಬಲ್ವಿ ನಿಮ್ಗೆ ಕರ್ಕೊಂಡ್ ಹೋಯ್ತಾ. ಹಂಗೆ ಒಂದ್ಸಲ ನೇಚರ್ ಹೆಂಗದ ಒಂದ್ಸಲ ನೀವೆಲ್ಲ ನೋಡ್ಕೊರಿ. ನಿಮ್ಗ್ ಊರ್ ಕಾಳತಿರ್ಬೇಕು, ಅದೇ ನಮ್ ಊರ್ ಅದ ನೋಡ್ರಿ. ಅಲ್ಲಿಂದ ನಾವ್ ಈ ಕಡೆ ಬಂದಿದ್ದೇವ್. ಇನ್ನ ಈ ಕಡೆ ಒಂದ್ ಹೋಯ್ತದ, ಅಲ್ಲೇ ಚಂಡೇಶ್ವರ ಅದ ರೀ. ಆ ಚಂಡೇಶ್ವರ್ಕ್ ಹೋಗೋ ರೂಟಿಗೆ ಈ ಕಡೆ ಒಂದು ಹಾದಿ ಅದ, ಅಲ್ಲೇ ಇದು ಸಂಗದೇವ್ರ ಗುಡಿ ಅದ. ಬರೀ ಎಲ್ಲರೂ ಇಂಥ ಪ್ಲೇಸಿಗೆ ಬಂದ್ ವಿಸಿಟ್ ಮಾಡ್ರಿ. ಭಾಳ ಅಂದ್ರ ಭಾಳ ಶಾಂತ ಅದ ರೀ. ಇಲ್ಲಿ ಸಂಗದೇವ್ರ ಮಡ್ಡಿ ಅಂದ್ರ ಸಂಗದೇವ್ರ ಅಷ್ಟೇ ಇಲ್ಲ, ಇಲ್ಲಿ ಮತ್ತ ನವಗ್ರಹಗಳು ಅರ ರೀ. ವಿಠಲ್ ರುಕ್ಮಿಣಿ ಮಂದಿರ ಅದ, ಮತ್ತು ತಾಯಿ ಭವಾನಿ ಮಂದಿರ ಅದ. ಅವೆಲ್ಲ ಬಿ ನಿಮಗ್ ಮುಂದೆ ವಿಡಿಯೋದಾಗ ತೋರಿಸ್ತಾ ಬರ್ರಿ. ಈ ಗುಡಿಯಾಗ ಇಬ್ಬರು ಸ್ವಾಮಿ ಅರ ರೀ. ಈ ಗುಡಿ ಬಗ್ಗೆ ನಿಮ್ಗೆ ಏನ್ ಬಿ ವಿಶೇಷತೆ ಏನದ ಎಲ್ಲ ಕೇಳ್ಬೇಕಂದ್ರ ಸ್ವಾಮಿಗನು ಬಂದ್ ಭೇಟಿಯಾಗ್ರಿ. ಅಭಿಷೇಕ್ ಬಗ್ಗೆ ಯಾವ್ದೇ ಬಗ್ಗೆ ಕೇಳ್ಬೇಕಾದ್ರ ಇಲ್ಲಿ ಸ್ವಾಮಿ ಅರ, ಅವ್ರಿಗೆಲ್ಲ ಬಂದ್ ಭೇಟಿಯಾಗ್ರಿ. ಮತ್ತೆ ಇಲ್ಲೇ ಒಬ್ರು ಸ್ವಾಮಿ ಈಗ 12ನೇ ತಾರೀಕಿಗ ಅನುಷ್ಠಾನ ಕೂಡೋರ ರೀ. 8 ದಿನ ಅನುಷ್ಠಾನ ಕೂಡೋರ. ಅವ್ರು ಟೋಟಲ್ ಆಗಿ ಏನು ಊಟ ಗೀಟ ಮಾಡಲ್ಲ, ಹಣ್ಣು ಹಂಪಲ್ ತಿಂದು ಅನುಷ್ಠಾನ ಕೂಡೋರ. ಅದು ಬಿ ಬಂದ್ ನೋಡ್ಕೊಂಡು ಹೋಗ್ರಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡ್ರಿ. ಬರೀ ಈ ಕಡೆ ಗುಡಿ ಅದ, ಕಡೆ ನಿಮ್ಗೆ ನದಿ ಅದ ಅಂತ ಹೇಳಿದಲ್ಲ, ನದಿ ತೋರಿಸ್ತಾ ಹಂಗೆ ಹೋಗ್ತಾ ನದಿ ನೋಡ್ಕೊಂಡು ಹೋಗರಿ. ನಾವ್ ಮ್ಯಾಲ ನದಿ ಹಳಿದಾಕ ಹೊನದಲ್ರಿ ನಿಮಗ್, ಅದು ನದಿ ಇದೆ ಅದ ನೋಡ್ರಿ. ಇಂಥದೇ ನಿಮಗೆಲ್ಲ ಕ್ರಿಯೇಟಿವ್ ವಿಡಿಯೋ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ನಮ್ಮ ತಮಗ್ ಬಿ ಸಪೋರ್ಟ್ ಮಾಡ್ರಿ, ನಮಗ್ ಬಿ ಸಪೋರ್ಟ್ ಮಾಡ್ರಿ.